ರಾಗಿ ಅಥವಾ ಫಿಂಗರ್ ಮಿಲೆಟ್. ಸೊ ಕೆಲವೊಂದು ಕನ್ನಡ ಪದಗಳು ರಾಗಿಯ ಬಗ್ಗೆ. ರಾಗಿ ತಿಂದವನೇ ರೋಗಿ, ರಾಗಿ ತಿಂದವನು ಬೆಟ್ಟವನ್ನು ಕಿತ್ತಾನೋ, ಹಿಟ್ಟು ತಿಂದು ಗಟ್ಟಿಯಾಗೋ, ರಾಗಿ ಮುದ್ದೆ ನಾಟಿ ಕೋಳಿ ಸಾರು, ಬಡವರ ಧಾನ್ಯ ರಾಗಿ. ಸೊ ಈಗೆಲ್ಲ ಕನ್ನಡ ಪದಗಳನ್ನ ನೋಡಿದ್ದೀವಿ. ರಾಗಿಯ ಹೆಸರುಗಳು ಬೇರೆ ಭಾಷೆಯಲ್ಲಿ, ಇವೆಲ್ಲ ಬೇರೆ ಭಾಷೆಯಲ್ಲಿರುವಂಥ ರಾಗಿಯ ಹೆಸರುಗಳು. ಸೊ ಈ ರಾಗಿ ಬಂದ್ಬಿಟ್ಟು ಕ್ರಿಸ್ತಪೂರ್ವ 5,000 ವರ್ಷಗಳ ಹಿಂದೆನೇ ನಮ್ಮ ಪೂರ್ವಜರು ಬೆಳೀತಾ ಇದ್ರು ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಇನ್ನು ರಾಗಿಯ ಮೂಲ ಯಾವುದು? ಕೆಲವರ ಪ್ರಕಾರ ಆಫ್ರಿಕಾ. ನಮ್ಮ ಭಾರತದಲ್ಲಿ ಕ್ರಿಸ್ತಪೂರ್ವ 1,000 ವರ್ಷಗಳ ಹಿಂದೆನೇ ರಾಗಿಯ ಕೆಲವು ಅವಶೇಷಗಳು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ಸಿಕ್ಕಿರೋದು. ಮತ್ತೆ ಆರ್ಯರು ಬರೋದಕ್ಕಿಂತ ಮುಂಚೆನೆ ರಾಗಿನ ಬೆಳೀತಾ ಇದ್ರು ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಹಾಗಾದರೆ ರಾಗಿ ಭಾರತಕ್ಕೆ ಹೇಗೆ ಬಂತು ಅನ್ನೋದೇ ಕ್ವಶನ್. ಕೊನೆಗೆ ಆಫ್ರಿಕಾದ ಇಥಿಯೋಪಿಯಾದ ಹೈಲ್ಯಾಂಡ್ಸ್ ರಾಗಿಯ ಮೂಲ ಅಂತ ಗೊತ್ತಾಗಿದೆ. ಸೊ ಕೆಲವರ ಪ್ರಕಾರ ಭಾರತ. ಇನ್ನು ಅತಿ ಹೆಚ್ಚು ರಾಗಿ ಬೆಳೆಯುವ ದೇಶ ಮೊದಲನೇದು ಭಾರತ, ಎರಡನೇದು ನೈಜೀರಿಯಾ, ಮೂರನೇದು ಚೀನಾ. ಭಾರತ 12.84 ಮಿಲಿಯನ್ ಟನ್ಸ್ ಅಷ್ಟು ರಾಗಿನ ಬೆಳೀತಾ ಇದೆ. ಪ್ರಪಂಚದ ರಾಗಿ ಉತ್ಪಾದನೆಯಲ್ಲಿ 46% ಅಷ್ಟು ರಾಗಿ ಉತ್ಪಾದನೆ ಭಾರತದಿಂದಲೇ ಆಗುತ್ತಿದೆ. ರಾಗಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿ ನೈಜೀರಿಯಾ, 3ನೇ ಸ್ಥಾನದಲ್ಲಿ ಚೀನಾ ಮತ್ತು 4ನೇ ಸ್ಥಾನದಲ್ಲಿ ಮಾಲಿ ದೇಶಗಳು ಇದೆ. ಅತಿ ಹೆಚ್ಚು ರಾಗಿ ಬೆಳೆಯುವ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ, ತಮಿಳುನಾಡು 2ನೇ ಸ್ಥಾನ, ಮಹಾರಾಷ್ಟ್ರ 3ನೇ ಸ್ಥಾನ. ಸೊ ಅತಿ ಹೆಚ್ಚು ರಾಗಿ ಬೆಳೆಯುವ ಕರ್ನಾಟಕ ಜಿಲ್ಲೆಗಳಲ್ಲಿ ತುಮಕೂರು ಮೊದಲನೇ ಸ್ಥಾನ, ರಾಮನಗರ 2ನೇ ಸ್ಥಾನ, ಬೆಂಗಳೂರು ಗ್ರಾಮಾಂತರ 3ನೇ ಸ್ಥಾನದಲ್ಲಿದೆ. ಇದು 2019-20 ಇಸ್ವಿಯಲ್ಲಿ ಕರ್ನಾಟಕ 67%, ತಮಿಳುನಾಡು 16% ಹಾಗೂ ಮಹಾರಾಷ್ಟ್ರ 7% ಅಷ್ಟು ರಾಗಿ ಉತ್ಪಾದನೆ ಮಾಡಿದೆ. ಇನ್ನು ರಾಗಿಯಲ್ಲಿರುವ ವಿಟಮಿನ್ ಮತ್ತು ಖನಿಜಗಳು, ಮೊದಲನೇದಾಗಿ ಆಹಾರದ ಫೈಬರ್, ಡಯಟ್ರಿ ಫೈಬರ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಜೀರ್ಣಕ್ರಿಯೆಗೆ. ಸೊ ನಂತರ ಖನಿಜಗಳು, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ, ಬೋನ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದಕ್ಕೆ ಮತ್ತು ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಇದು 100 ಗ್ರಾಮ್ ತಿನ್ನುವ ರಾಗಿಯಲ್ಲಿರುವ ಖನಿಜಗಳು. ಸೊ ರಂಜಕ, ಕಬ್ಬಿಣ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಸಲ್ಫರ್. ಸೊ ಇವು 100 ಗ್ರಾಮ್ ತಿನ್ನುವ ರಾಗಿಯಲ್ಲಿರುವ ಖನಿಜಗಳು. ಅಂದರೆ ಒಂದು 100 ಗ್ರಾಮ್ ಮುದ್ದೆ ಅಂತ ತಗೊಬೋದು. ಸೊ ರಾಗಿಯಲ್ಲಿ ಕಬ್ಬಿಣ ಇರೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಇರೋದ್ರಿಂದ ಬೋನ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಜಿಂಕ್ ಮತ್ತು ಕ್ರೋಮಿಯಂ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಮೆಗ್ನೀಷಿಯಮ್ ಮತ್ತು ಫಾಸ್ಫರಸ್ಸಿಂದ ಮಸಲ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನು ಮತ್ತೆ ಕರ್ನಾಟಕದಲ್ಲಿರುವಂಥ ರಾಗಿಯ ವೆರೈಟಿಗಳು GPU-28, GPU-45, GPU-48, PR-202. ಸೊ ಇನ್ನು ಮುಂತಾದವುಗಳು. ಸೊ ಇವು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೆಲವೊಂದು ಫೇಮಸ್ ವೆರೈಟಿಗಳು. ಸೊ ಅದರಲ್ಲಿ ML365 ಆಗಿರ್ಬೋದು, GPU-67, KMR-204 ಮತ್ತು ಆಫ್ರಿಕಾದಲ್ಲಿರುವಂಥ ಕೆಲವೊಂದು ವೆರೈಟಿಗಳು. ಮತ್ತು ನೇಪಾಳಲ್ಲಿ ಕೂಡ ಬೆಳೀತಾರೆ. ಸೊ ನೇಪಾಳಲ್ಲಿರುವಂಥ ವೆರೈಟಿಗಳು ಇದು. ರಾಗಿ ಒಂದು ಗಟ್ಟಿ ಬೆಳೆ. ಸೊ ಕಡಿಮೆ ನೀರಿದ್ದರೆ ಸಾಕು, ಬೆಳಿಬೋದು ರಾಗಿನ. ಮತ್ತು ಇದು ಒಂದು ಉಷ್ಣವಲಯದ ಬೆಳೆ. ಸೊ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಿ ಕೂಡ ಬೇಕಾದ್ರೂ ರಾಗಿನ ಈಸಿಯಾಗಿ ಬೆಳಿಬೋದು. ಸೊ ಕಡಿಮೆ ನೀರು ಮತ್ತು ಕಡಿಮೆ ಬೆಳಕು ಬೀಳುವಂಥ ಪ್ರದೇಶದಲ್ಲಿ ರಾಗಿನ ಚೆನ್ನಾಗಿ ಬೆಳಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಮುದ್ದೆ ತಿಂದು ಗಟ್ಟಿಯಾಗಿ.